ರಾಮನಗರದಲ್ಲಿ ವೃದ್ಧೆ ಸಾವಿಗೆ ಮಮ್ಮಲ ಮರುಗಿದಂತ ಮಂಗ. ಹೃದಯಾಘಾತದಿಂದ ಮೃತಪಟ್ಟಿರುವಂತ ವೃದ್ಧೆ ಪಾರ್ವತಮ್ಮ ಅಂತೇಳಿ ಅವರ ಸಾವಿಗೆ ಕೋತಿಯೊಂದು ಮಮ್ಮಲ ಮರುಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅಚ್ಚರಿಯ ಒಂದು ವಿಚಾರ ಅಥವಾ ಸಂಗತಿ ನಡೆದಿರುವಂಥದ್ದು. ಅಪರೂಪದ ಘಟನೆ ಇದು. ವೃದ್ಧೆ ಪಾರ್ವತಮ್ಮ ಹಾಗೂ ಮಂಗನಿಗೂ ಇದೇನಿದು ಅನುಬಂಧ, ಅವಿನಾಭಾವ ಸಂಬಂಧ. ಮೃತ ವೃದ್ಧೆ ಪಾರ್ವತಮ್ಮನನ್ನ ಮುದ್ದಾಡಿದಂತ ಮಂಗ ಅಚ್ಚರಿ ಮೂಡಿಸಿದೆ ಎಲ್ರಿಗೂ. ಪ್ರತಿದಿನ ಬರ್ತಿದ್ದಂತ ಮಂಗ ಊಟ ತಿಂಡಿ ಕೊಡ್ತಾ ಇದ್ರು ಈ ಪಾರ್ವತಮ್ಮ. ಈಗ ಏಕಾಏಕಿಯಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬಿವಿ ಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯರ ದೊಡ್ಡಿಯ ಮಗಳ ಮನೆಯಲ್ಲಿದ್ದಂತ ವೃದ್ಧೆ ಪಾರ್ವತಮ್ಮ. ಮೃತ ಪಾರ್ವತಮ್ಮನ್ನ ನೋಡಿ ಮಮ್ಮಲ ಮರುಗಿದೆ ಈ ಮಂಗ. ನೋಡಿ, ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾರ್ವತಮ್ಮ ಹೃದಯಾಘಾತದಿಂದ ಮೃತಪಟ್ಟಿದ್ರೆ ಆ ಕೋತಿ ಬಂದು ಆ ಪಾರ್ವತಮ್ಮನ ಪಕ್ಕದಲ್ಲೇ ಕೂತಿದೆ. ಜೊತೆಗೆ ಅವರನ್ನ ಒಂದು ರೀತಿಯಾಗಿ ಕಳ್ಕೊಂಡು ಬಿಟ್ಟಿದ್ದೀವಿ ಅನ್ನುವಂಥ ಆ ಅನುಭವ ಅದಕ್ಕೆ ಬಂದಿದೆ, ಗೊತ್ತಾಗಿದೆ. ಪ್ರತಿದಿನ ಊಟ ತಿಂಡಿ ಕೊಡ್ತಾ ಇದ್ರಂತೆ ಈ ಪಾರ್ವತಮ್ಮ ಆ ಮಂಗನಿಗೆ. ಆದರೆ ಈಗ ಪಾರ್ವತಮ್ಮನ್ನ ಕಳ್ಕೊಂಡಿರುವಂಥ ಮಂಗ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್. ನಿಜಕ್ಕೂ ಕೂಡ ಪ್ರಾಣಿಗಳಿಗೆ ನಿಯತ್ತು ಹೆಚ್ಚು ಅನ್ನೋದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ? ಖಂಡಿತ ಸೌಖ್ಯ. ಮನುಷ್ಯ ಹಾಗೂ ಮೂಕ ಪ್ರಾಣಿಗಳ ಸಂಬಂಧ ಹೇಗಿರುತ್ತೆ ಅನ್ನೋಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಒಂದಷ್ಟು ಕಾಲ ಅಟ್ಯಾಚ್ಮೆಂಟ್ ಏನಾದ್ರು ಇದ್ದಂತ ಸಂದರ್ಭದಲ್ಲಿ ಇದು ಸಾವನ್ನಪ್ಪಾಗ ಆ ಮಂಗ ವೃದ್ಧೆಯ ಸಾವಿಗೆ ಮರುಗಿರುವಂತ ಘಟನೆ ನಡೆದಿರುವಂತದ್ದು. ಏನು ವೃದ್ಧೆ ಮೃತದೇಹದ ಮಲಗಿ ಒಂದು ಮೂಕ ರೋದನೆಯನ್ನ ಆ ಕೋತಿ ವ್ಯಕ್ತಪಡಿಸಿರುವಂತದ್ದು. ಏನು ಪಾರ್ವತಮ್ಮ ಎಂಬ ವೃದ್ಧೆ 80 ವರ್ಷ ನೆನೆ ಹೃದಯಾಘಾತವನ್ನಪ್ಪಿ ಸಾವನ್ನಪ್ತಾರೆ. ಏನು ರಾಮನಗರ ತಾಲೂಕಿನ ರಾಯರ ದೊಡ್ಡಿಯ ಅಲ್ಲಿ ಮಗಳ ಮನೆಯಲ್ಲಿ ವಾಸವಾಗಿರ್ತದೆ. ಅಲ್ಲಿ ಪ್ರತಿದಿನ ಆ ಕೋತಿ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ತಿಂಡಿ ಕೊಡುವಂತದ್ದು, ಊಟ ಕೊಡುವಂತ ಕೆಲಸವನ್ನ ಪ್ರತಿನಿತ್ಯ ಆ ವೃದ್ಧೆ ಮಾಡ್ತಾ ಇರ್ತಾರೆ. ಆದ್ರೆ ನಿನ್ನೆ ರಾತ್ರಿ ದಿಢೀರ್ನ ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಂತ ಸಂದರ್ಭದಲ್ಲಿ ಒಂದಷ್ಟು ಕಾಲ ಇಲ್ಲಿ ಆ ಮನೆಯ ಬಳಿ ಮೃತದೇಹನ ದರ್ಶನಕ್ಕೆ ಸಂಬಂಧಿಕರುಗಳು ಮರಗಿರ್ತಾರೆ. ಪ್ರತಿದಿನ ಬರುವಂತೆ ಆ ಮಂಗ ನಿನ್ನೆ ರಾತ್ರಿ ಕೂಡ ಬಂದಂತ ಸಂದರ್ಭದಲ್ಲಿ ಆ ಏನು ವೃದ್ಧೆ ಪಾರ್ವತಮ್ಮ ಸಾವಿಗೀಡಾಗಿರುವಂತದ್ದು ಆ ಏನೋ ಕಣ್ಣಾರೆ ಕಂಡಂತ ಮಂಗ ಅಲ್ಲೂ ಕೂಡ ಒಂದಷ್ಟು ಆಕ್ರಂದವನ್ನ ಪಡುತ್ತೆ. ಮೃತದೇಹದ ಹತ್ರ ಬಂದು ಒಂದು ರೀತಿ ಮೂಕ ರೋದನೆಯನ್ನ ಪಡುತ್ತೆ. ಇವತ್ತು ಆ ಆಕೆಯ ಏನು ಪಾರ್ವತಮ್ಮರವರ ಅಂತ್ಯಕ್ರಿಯೆ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಇರುತ್ತೆ. ಬಿವಿಹಳ್ಳಿಗೂ ಕೂಡ ಆ ಮಂಗವನ್ನ ಕರ್ಕೊಂಡು ಹೋಗಿರ್ತಾರೆ ಅವರ ಕುಟುಂಬಸ್ಥರು. ಅಲ್ಲಿ ಕೂಡ ಒಂದ್ ರೀತಿ ಅನಾಥ ಪ್ರಜ್ಞೆ ಆ ಮಂಗಕ್ಕೆ ಕಾಡ್ತಿರುವಂತದ್ದು. ಇದನ್ನ ನೋಡಿದಂತ ಗ್ರಾಮಸ್ಥರು ಕೂಡ ಒಂದಷ್ಟು ಆಶ್ಚರ್ಯ ಪಡುವಂತದ್ದು. ಯಾಕಂತಂದ್ರೆ ಆ ಮೂಕ ಪ್ರಾಣಿ ಜೊತೆಗೆ ಮನುಷ್ಯನ ಸಂಬಂಧ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ತಿಂಡಿ ಕೊಟ್ಟು ಊಟ ಕೊಟ್ಟದನ್ನ ಪೋಷಣೆ ಮಾಡ್ತಿದ್ದ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಆ ವೃದ್ಧೆ ಸಾವನ್ನಪ್ಪಂತ ಸಂದರ್ಭದಲ್ಲೂ ಕೂಡ ಆ ವೃದ್ಧೆಯ ಮೃತದೇಹದ ಮೇಲೆ ಕುತ್ಕೊಂಡು ಒಂದ್ ರೀತಿ ಮೂಕ ರೋದನೆಯನ್ನ ಪಡಿಸಿದ್ದನ್ನು ನೋಡಿದ್ರೆ ಸಾರ್ವಜನಿಕರು ಕೂಡ ಸಾಕಷ್ಟು ಆಶ್ಚರ್ಯದಿಂದ ನೋಡಿರುವಂತದ್ದು. ಮಾನವ ಮತ್ತು ಏನು ಮೂಕ ಪ್ರಾಣಿಯ ಸಂಬಂಧಗಳನ್ನ ನೋಡಿದ್ರಿಂದ ಸ್ಥಳೀಯರು ಕೂಡ ಒಂದ್ ರೀತಿ ಶಾಕ್ಗೆ ಒಳಗಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.